ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಈತ ದಿನಕ್ಕೆ 50 ಮಾತ್ರೆ ನುಂಗ್ತಾನೆ. 30 ವರ್ಷದಿಂದ ಕಾಡ್ತಾ ಇರೋ ಹೊಟ್ಟೆ ನೋವಿಗೆ 8 ಚೀಲ ಮಾತ್ರೆ ನುಂಗಿದ್ದಾನೆ. ಆ ಮಾತ್ರೆಗಳಿಗೆ ಅಂತಾನೆ ಈತ 15 ಲಕ್ಷ ಖರ್ಚು ಮಾಡಿದ್ದಾನೆ. ಹೊಟ್ಟೆ ನೋವು ಹೋಗಿಲ್ಲ. ಹೀಗೆ ಮಾತ್ರೆ ನುಂಗಿನೇ ಈತ ಟ್ಯಾಬ್ಲೆಟ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಇದೇ ಈ ಹೊತ್ತಿನ ವಿಶೇಷ ಟ್ಯಾಬ್ಲೆಟ್ ಮ್ಯಾನ್. ಈ ಟ್ಯಾಬ್ಲೆಟ್ ಮ್ಯಾನ್ ಹೆಸರು ಯುವರಾಜೇಗೌಡ. ಹಾಸನದ ಸಕಲೇಶಪುರದವರು. ವೃತ್ತಿಯಲ್ಲಿ ಕೃಷಿಕ. ಈ ಕೃಷಿಕನ ಜೀವನದ ಆನಂದವನ್ನ ತಿಂದು ಹಾಕಿರೋದು 30 ವರ್ಷದಿಂದ ಕಾಡ್ತಾ ಇರೋ ಹೊಟ್ಟೆ ನೋವು. ಸಾಮಾನ್ಯವಾಗಿ ವ್ಯಕ್ತಿಯೊಬ್ಬರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡ್ರೆ ಅಬ್ಬಬ್ಬ ಅಂದ್ರೆ ಎಷ್ಟು ದಿನ ಬಾಧೆ ಕೊಡಬಹುದು. ವೈದ್ಯ ಲೋಕದಲ್ಲಿ ಸಾಕಷ್ಟು ಪ್ರಗತಿಯಾಗಿರುವ ಈ ಕಾಲದಲ್ಲಿ ಹೊಟ್ಟೆ ನೋವನ್ನ ವಾಸಿ ಮಾಡೋದಕ್ಕೆ ಹೆಚ್ಚು ಸಮಯ ಹಿಡಿಯೋದಿಲ್ಲ. ಆದರೆ ಇಲ್ಲೊಬ್ಬ ವ್ಯಕ್ತಿಗೆ 30 ವರ್ಷದಿಂದ ಹೊಟ್ಟೆ ನೋವು ಸತತವಾಗಿ ಕಾಡ್ತಾ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಅಚ್ಚರಿ ಆದ್ರೂ ಕೂಡ ಇದು ಸತ್ಯ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಕೃಷಿಕರೊಬ್ಬರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂಡು 30 ವರ್ಷವಾದ್ರೂ ಇನ್ನೂ ಗುಣಮುಖವಾಗಿಲ್ಲ. ಸಕಲೇಶಪುರ ತಾಲೂಕು ಬೆಳ್ಳಕೆರೆ ಗ್ರಾಮದ ಯುವರಾಜೇಗೌಡನಿಗೆ ಕಳೆದ 30 ವರ್ಷಗಳಿಂದ ಹೊಟ್ಟೆ ನೋವು ಬರ್ತಾನೆ ಇದೆ. ನಾವು ನೀವೆಲ್ಲ ಹೊಟ್ಟೆ ನೋವು ಬಂದ್ರೆ ಮೇಲೇಳದೆ ಮಲಗ್ಬಿಡ್ತೀವಿ. ಆದ್ರೆ ಕಳೆದ 3 ದಶಕಗಳಿಂದ ನೋವಿನ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸ್ತಾ ಇರೋ ಈ ಯುವರಾಜೇಗೌಡ ಅದೆಂಥ ನೋವು ಅನುಭವಿಸಿರಬಹುದು ಅಲ್ವಾ? ಯುವರಾಜೇಗೌಡ ಎಷ್ಟು ಮಾತ್ರೆಗಳನ್ನ ಸೇವನೆ ಮಾಡಿದ್ದಾರೆ ಗೊತ್ತಾ? ಅವರು ಸೇವಿಸಿದ ಮಾತ್ರೆಗಳ ರಾಶಿ ನೋಡಿದ್ರೆ ತಲೆ ತಿರುಗಲೇಬೇಕು ಬಿಡಿ. ಅಲ್ವಾ ಮತ್ತೆ? ಈ ಮಾತ್ರೆಗಳ ರಾಶಿ ನೋಡಿದ್ರೆ ದಂಗು ಬಡಿದೇ ಇರುತ್ತಾ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಚೀಲ ಮಾತ್ರೆ ಸೇವಿಸಿದ ಗಟ್ಟಿ ದಾಂಡಿಗ ಈ ಯುವರಾಜೇಗೌಡ. ಈ ಎಲ್ಲಾ ಮಾತ್ರೆಗಾಗಿ ಇವರು ಖರ್ಚು ಮಾಡಿರೋ ಹಣ ಬರೋಬ್ಬರಿ 15 ಲಕ್ಷ ರೂಪಾಯಿ. ನಿಮಗೆ ಇನ್ನೂ ಒಂದು ಆಶ್ಚರ್ಯದ ಸಂಗತಿಯನ್ನ ಹೇಳಲೇಬೇಕು. ತನ್ನ ನೋವನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮಾತ್ರೆ ನುಂಗಿದ್ರೂ ಇವರ ಹೊಟ್ಟೆ ನೋವು ಇನ್ನೂ ಕಡಿಮೆಯಾಗಿಲ್ಲ. ಎಲ್ಲೇ ಯಾವುದೇ ರೀತಿ ಆಹಾರ ತಿಂದರೂ ಜೀರ್ಣಶಕ್ತಿ ಆಗುವುದಿಲ್ಲ, ಗಟ್ಟಿ ಪದಾರ್ಥಗಳು ತಿಂದರೂ ಜೀರ್ಣಶಕ್ತಿ ಆಗುವುದಿಲ್ಲ. ಆ ಕಾರಣದಿಂದ ನಾನು ಎಲ್ಲ ಹಾಸ್ಪಿಟ್ಲ್ಗಳನ್ನ ತಿರುಗಿ ತೀವ್ರ ಹಾಸ್ಪಿಟ್ಲಲ್ಲಿ ಬೆಂಗಳೂರಿನ ಇಟ್ಟೋರಿ ಹಾಸ್ಪಿಟ್ಲು, ಬೋರಿಂಗ್ ಹಾಸ್ಪಿಟ್ಲು, ಸೆಂಟ್ ಜಾನು, ಮೆಡಿನೋವಾ ಮತ್ತು ಮೆಡ್ರಾಸಿನ ಎಳ್ಳೂರು ಹಾಸ್ಪಿಟ್ಲು, ಹೀಗೆ ಸಣ್ಣ ಪುಟ್ಟ ಚಿಕ್ಕ ಹಾಸ್ಪಿಟ್ಲ್ಗಳು ಎಲ್ಲಗಳನ್ನು ತಿರುಗಿದ್ರು ನನ್ನ ಕಾಯಿಲೆ ವಾಸಿ ಮಾಡೋಕ್ಕೆ ಯಾವ ಡಾಕ್ಟರ್ಗಳು ಆಗಿಲ್ಲ. ಸುಮಾರು ನನ್ನ ತಿಂದಿರುವ ಮಾತ್ರೆ ಸಿಪ್ಪೆಗಳು ಸುಮಾರು 8ರಿಂದ 10 ಚೀಲವರೆಗೂ ಮಾತ್ರವಿದೆ. ಅಂದಹಾಗೆ ಯುವರಾಜೇಗೌಡ ಮೂಲತಃ ಕೃಷಿಕರು. ಎಲ್ಲರ ಹಾಗೆ ಬಾಲ್ಯದಲ್ಲಿ ಚೆನ್ನಾಗಿಯೇ ಇದ್ರು. ಆದರೆ 30 ವರ್ಷಗಳ ನಂತರ ಸಣ್ಣದಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ತು. ಅಷ್ಟು ಮಾತ್ರವಲ್ಲ, ದಿನ ಕಳೆದಂತೆ ಆ ನೋವು ಜಾಸ್ತಿ ಆಗ್ತಾ ಹೋಯಿತು. ಜಾಸ್ತಿ ಆಗ್ತಾ ಇದ್ದಂತೆ ರಾಜ್ಯದ ಬಹುತೇಕ ಆಸ್ಪತ್ರೆಗಳನ್ನ ಎಡತಾಕಿದ್ದಾರೆ. ಆದರೂ ಕೂಡ ಆ ನೋವು ಹಾಗೇನೇ ಇದೆ. ವಾರದಲ್ಲಿ ಒಂದು 2-3 ದಿನ ಹೊಟ್ಟೆ ನೋವು ಅಂತ ಇರ್ತಾರೆ ಯಾವಾಗಲೂ. ಇವರಾಗಿದ್ರಿಂದ ಬದುಕಿದ್ದಾರೆ. ಇಷ್ಟೆಲ್ಲ ಮಾತ್ರೆ ಅದು ಇದು ತಿನ್ಕೊಂಡು. ಇದ್ರ ಬಗ್ಗೆ ಯಾರಾದರೂ ಒಳ್ಳೆ ವೈದ್ಯರು ಸಿಕ್ಕಿದ್ರೆ ಇದ್ರ ಬಗ್ಗೆ ಒಂದು ಮಾಡೋದು ಒಳ್ಳೇದು ಅಂತ ಕಾಣುತ್ತೆ. ಯುವರಾಜೇಗೌಡ್ರೇನು ಶ್ರೀಮಂತರಲ್ಲ. ಜೀವನ ನಿರ್ವಹಣೆಗೆ ಅಂತ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಜಮೀನಿದೆ. ಇವೆರಡೇ ರಾಜೇಗೌಡರ ಜೀವನಕ್ಕೆ ಆಧಾರವಾಗಿರೋದು. ಆದರೆ ಇವರು ದುಡಿದಿದ್ದೆಲ್ಲ ನೋವು ವಾಸಿ ಮಾಡ್ಕೊಳ್ಳೋದಕ್ಕೆ ಬೇಕಾದ ಔಷಧಿಗೆ ಖರ್ಚಾಗ್ತಾ ಇದೆ. ಅತಿಯಾದ ಮಾತ್ರೆ ಸೇವನೆ ಆರೋಗ್ಯಕ್ಕೆ ಹಾನಿಕರ. ದೇಹದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ. ಆದರೆ ಈ ಟ್ಯಾಬ್ಲೆಟ್ ಮ್ಯಾನ್ಗೆ ಹೊಟ್ಟೆ ನೋವಿನ ಒಂದು ಸಂಕಟವನ್ನು ಹೊರತುಪಡಿಸಿದ್ರೆ ಇನ್ಯಾವ ಪ್ರಾಬ್ಲಮ್ಮು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ನಿದ್ದೆ ಮಾಡಬೇಕು ಅಂದರೆ ನಿದ್ದೆ ಮಾತ್ರೆ ನುಂಗ್ಲೇಬೇಕು. ಇನ್ನು ಇವರ ಪತ್ನಿಯ ಪಾಡು ಕೇಳೋದೇ ಬೇಡ. ವೈದ್ಯರು ಆಗಾಗ ಹೇಳ್ತಿರ್ತಾರೆ ಅತಿಯಾದ ಮಾತ್ರೆ ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ. ಆದ್ರೆ ಯುವರಾಜೇಗೌಡ ಇಷ್ಟೆಲ್ಲ ಮಾತ್ರೆ ಹೇಗೆ ತಗೊಳ್ತಾರೆ?
ಇದು ಕೂಡ ಆಶ್ಚರ್ಯನೇ ಅಲ್ವಾ? ಒಂದು ದಿನಕ್ಕೆ ಹೆಚ್ಚು ಕಡಿಮೆ 50 ಮಾತ್ರೆಗಳು ಯುವರಾಜೇಗೌಡನ ದೇಹದೊಳಗೆ ಹೋಗುತ್ತವೆ. ನೆನೆಸಿಕೊಂಡ್ರೇನೆ ಎಷ್ಟು ಭಯ ಆಗುತ್ತೆ ಅಲ್ವಾ? ಆದರೂ ಯುವರಾಜೇಗೌಡರನ್ನ ನೋಡಿದ್ರೆ ಕಾಯಿಲೆ ಬಿದ್ದ ಮನುಷ್ಯ ಅಂತ ಅನ್ಸೋದೇ ಇಲ್ಲ ಬಿಡಿ. ನೋಡೋಕೆ ಗಟ್ಟಿ ಮುಟ್ಟಾಗಿದ್ದಾರೆ. ಕಳೆದ 30 ವರ್ಷಗಳಿಂದ ಸೇವಿಸಿರೋ ಮಾತ್ರೆಗಳ ಸಂಖ್ಯೆ ಲಕ್ಷದ ಗಡಿ ದಾಟಿವೆ. ಅದೆಷ್ಟು ವಿಧ ವಿಧದ ಮಾತ್ರೆ ಸೇವಿಸಿದ್ದಾರೋ ಆ ದೇವರೇ ಬಲ್ಲ. ಇವರ ಕಾಯಿಲೆನ ಯಾವ ವೈದ್ಯರಿಂದಲೂ ಗುಣಪಡಿಸೋದಕ್ಕೆ ಸಾಧ್ಯವಿಲ್ವಾ ಅನ್ನೋ ಪ್ರಶ್ನೆ ಸ್ಥಳೀಯರಿಗೂ ಕಾಡುತ್ತೆ. ಸ್ಥಳೀಯರಿಗಷ್ಟೇ ಅಲ್ಲ, ಮನೆಯವರು ತುಂಬಾ ಚಿತ್ತಾಕ್ರಾಂತರಾಗಿದ್ದಾರೆ. 5 ಮಕ್ಕಳ ತಂದೆಯಾಗಿರೋ ಯುವರಾಜೇಗೌಡ ಈಗಲೂ ಕೂಡ ಕ್ರಿಯಾಶೀಲರಾಗೇ ಇದ್ದಾರೆ. ಅದೆಷ್ಟೇ ಆಕ್ಟಿವ್ ಆಗಿದ್ರೂ ಕುಟುಂಬದವರ ಹೊಟ್ಟೆ ನೋವು ಇದ್ದೇ ಇರುತ್ತೆ. ಗೌಡರ ಈ ಸ್ಥಿತಿ ಮಕ್ಕಳ ಸಂತೋಷವನ್ನ ಕಿತ್ಕೊಂಡಿದೆ. ಇನ್ನು ಮಡದಿಯ ಮಾನಸಿಕ ನೋವು ಹೇಗಿರಬೇಡ. ತಗಂತಾರೆ ಬಂದಾಗ ಹೊಟ್ಟೆ ನೋವು ಕಡಿಮೆ ಆಗ್ಬೇಕು ಅಂದ್ರೆ ತಗಂತಲೇ ಇರ್ಬೇಕಾಗುತ್ತೆ. ತುಂಬಾ ತರದ್ದು ನಮ್ಗೆ ಹೇಳಕ್ಕೆ ಆಗಲ್ಲಪ್ಪ. ಎಲ್ಲ ತರದ್ದು ತಗಂತಾರೆ. ಯಾವ್ದ್ರಾಗ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂದ್ರೆ ಆಗೋದೇ ಇಲ್ಲ. ಏನ್ ಮಾಡಿದ್ರು ಒಂದ್ ರೀತಿಲಿ ಸಾವನ್ನೇ ಗೆದ್ದಿರುವಂತಹ ಗೌಡ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿದ್ದಾರೆ ಅಂತಾನೆ ಹೇಳಬಹುದು. ಇವರು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಆಹಾರ ಸೇವನೆ ಮರೆತರೂ ಕೂಡ ಮಾತ್ರೆ ನುಂಗೋದನ್ನ ಮರೆಯೋ ಹಾಗಿಲ್ಲ. ತಪ್ಪದೆ ತೆಗೆದುಕೊಳ್ಳಲೇಬೇಕು. ಯಾವುದಾದ್ರೂ ಮಾತ್ರೆಯಿಂದ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತಾ ಅಂತ ತರಾವರಿ ಮಾತ್ರೆ ನುಂಗಿದ್ದಾರೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯ. ಹಾಗಂತ ಮಾತ್ರೆ ಸೇವನೆ ಮಾತ್ರ ನಿಲ್ಲಿಸಿಲ್ಲ, ಮುಂದುವರಿತಾನೇ ಇದೆ. ಇವರ ಹೊಟ್ಟೆ ನೋವಿನ ಜೊತೆಗೆ BP ಶುಗರು ತಗ್ಲಾಕೊಂಡಿದೆ. ಇವರು ಊಟವನ್ನ ಮರೆತರೂ ಮಾತ್ರೆಯನ್ನ ಮರೆಯೋದಿಲ್ಲ. 8 ಚೀಲ ಮಾತ್ರೆ ನುಂಗಿದ್ರೂ ಮಾತ್ರೆ ಮೇಲಿನ ವಿಶ್ವಾಸ ಇನ್ನೂ ಇಟ್ಕೊಂಡಿದ್ದಾರೆ. ಯುವರಾಜೇಗೌಡರಿಗೆ ಬರೀ ಹೊಟ್ಟೆ ನೋವು ಮಾತ್ರವಲ್ಲ, ಹೊಟ್ಟೆ ನೋವಿನ ಜೊತೆಗೆ BP ಶುಗರ್ ಕೂಡ ಇದೆ. ಇದಕ್ಕೂ ಮಾತ್ರೆಗಳು ಬೇಕೇ ಬೇಕು. ಒಂದ್ ಲೆಕ್ಕದಲ್ಲಿ ಇವರ ಬದುಕು ನರಕಯಾತನೆ. ಇನ್ನು ಊಟಕ್ಕೂ ಮುನ್ನ, ಊಟವಾದ ನಂತರ ಹೀಗೆ ದಿನಕ್ಕೆ 50 ಮಾತ್ರೆಗಳನ್ನ ತೆಗೆದುಕೊಂಡ್ರೂ ಹೊಟ್ಟೆ ನೋವು ಮಾತ್ರ ಗುಣವಾಗಿಲ್ಲ. ಬದಲಾಗಿ ಮಾತ್ರೆ ನುಂಗಿದ ಸಿಪ್ಪೆಗಳ ಮೂಟೆ ದೊಡ್ಡದಾಗ್ತಾ ಇದೆ. ಅಲ್ಲದೆ ನಿದ್ರೆ ಮಾತ್ರೆ ಕುಡಿದು ಮಲಗಿದ್ರೆ ಮಾತ್ರ ಇವ್ರಿಗೆ ನಿದ್ರೆ, ಇಲ್ಲದೇ ಇದ್ರೆ ರಾತ್ರಿ ಇಡೀ ಜಾಗರಣೆನೇ ಗತಿ. ಎಲ್ಲರಂತೆ ತಿನ್ನುವ ಆಹಾರ ಇವರು ತಿನ್ನೋ ಹಾಗಿಲ್ಲ. ನೀರು, ಮೊಸರು ಇವೆರಡರಲ್ಲೇ ಹೊಟ್ಟೆ ತುಂಬಿಸ್ಕೋಬೇಕು. ನಾನು ಸದಾಕಾಲ ನಿದ್ದೆ ಮಾತೆಯಲ್ಲಿ ಮಲಗಿ ಸುಮಾರು 30 ವರ್ಷದಿಂದ ನನ್ನ ಜೀವನವನ್ನು ಕಳೆಯುತ್ತಿದ್ದೀನಿ. ನನಗೆ ಯಾವ ಡಾಕ್ಟರ್ ಬಂದು ನನಗೆ ಸಮಸ್ಯೆಯುವುದಿಲ್ಲ. ಇಂಥ ಬಾಧೆಯನ್ನ ತಾಳಲಾರದೆ 20 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಯತ್ನಿಸಿದ್ರು. ಹೆಚ್ಚು ಮಾತ್ರೆ ಸೇವಿಸಿದ್ರೆ ಹೊಟ್ಟೆ ಉರಿ ಇಲ್ಲವೇ ಸೈಡ್ ಎಫೆಕ್ಟ್ ಕಾಣಿಸಿಕೊಳ್ಳುತ್ತೆ ಅನ್ನೋದು ಅನುಭವಸ್ಥರ ಮಾತು. ಆದರೆ ಯುವರಾಜೇಗೌಡರು ಲಕ್ಷಗಟ್ಟಲೆ ಕೊಟ್ಟು ಮಾತ್ರೆ ಸೇವಿಸಿದ್ರು ಏನೂ ಆಗಿಲ್ಲದೆ ಇರೋದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಹೊಟ್ಟೆ ನೋವು ಅಂತೇಳಿ ದಿನನಿತ್ಯ ಮಾತ್ರೆ ಸೇವನೆ ಮಾಡ್ತಾ ಇರೋದು ಇವ್ರದೊಂದು ಹ್ಯಾಬಿಟ್ ಆದಂಗೆ ಆಗಿದೆ. ಸಾಮಾನ್ಯವಾಗಿ ಅತಿಯಾದ ಮಾತ್ರೆ ಸೇವನೆಯಿಂದ ಕಿಡ್ನಿ ವೈಫಲ್ಯ ಬರ್ಬೋದು ಮತ್ತು ಲಿವರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಇವ್ರಿಗೆ ಯಾವುದೇ ಥರದ ಪ್ರಾಬ್ಲಮ್ ಆಗದಲ್ಲ ಈಗಲೂ ಕೂಡ ಒಂದು ಜಟ್ಟಿಯಾಗಿ ಇರುವುದರಿಂದ ಈ ವೈದ್ಯಕೀಯ ಲೋಕಕ್ಕೆ ಒಂದು ಸವಾಲಾಗಿ ಪರಿಣಮಿಸಿದೆ. ಯುವರಾಜೇಗೌಡರ ಈ ನರಕಯಾತನೆಯನ್ನ ನೋಡಿದ್ರೆ ಹೊಟ್ಟೆ ನೋವು ಒಂದು ಭಯಾನಕ ಕಾಯಿಲೆ ಅಂತ ಅನ್ನಿಸದೇ ಇರೋದು. ಹೊಟ್ಟೆ ನೋವಿನ ಜೊತೆಗೆ BP ಶುಗರ್ ಕೂಡ ಅಂಟಿಕೊಂಡಿವೆ. ಇದರ ಶಮನಕ್ಕಾಗಿ ಅಪಾರ ಮಾತ್ರೆ ಸೇವನೆ ಮಾಡಿದ್ದಾರೆ. ಆದರೂ ಕೂಡ ಅನಾರೋಗ್ಯ ಯುವರಾಜೇಗೌಡರನ್ನ ಕೈಬಿಟ್ಟಿಲ್ಲ. ಹೀಗಿದ್ರೂ ಕೂಡ ಯುವರಾಜೇಗೌಡ ಗಟ್ಟಿಮುಟ್ಟಾಗಿರೋದು ಅಚ್ಚರಿ ಮೂಡಿಸದೇ ಇರೋದು. ಲಕ್ಷಗಟ್ಟಲೆ ಮಾತ್ರೆ ನುಂಗಿರೋ ಈತನನ್ನ ಮಾತ್ರೆ ಮಾನವ ಅಂದ್ರೂ ತಪ್ಪಾಗೋದಿಲ್ವೇನೋ.
ಇವರ ಮಾತ್ರೆ ಚೀಲದ ಲೆಕ್ಕ ಇಲ್ಲಿಗೆ ಮುಗಿಲಿ. ಇವರ ಹೊಟ್ಟೆ ನೋವು ಗುಣವಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.